ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇವತ್ತಿನ 5 ಕ್ವಶನ್ಸ್ ದಿನ 5 ಕ್ವಶನ್ಸ್ ಮಾಡ್ತಾ ಹೋಗ್ರಿ, ಭಾಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತದ. ಓಕೆ, ಕ್ವಶನ್ ತಯಾರು ಮಾಡಿ ಇದೇನದು ವಿಡಿಯೋ ಮಾಡೋರಿಗೇನೆ ಇಷ್ಟು ಇಂಪ್ರೂವ್ಮೆಂಟ್ ಆಗೈತೆ ಅಂದ್ರೆ ನೋಡೋರಿಗೆ ಇದಕ್ಕೆ ಜಾಸ್ತಿ ಇಂಪ್ರೂವ್ಮೆಂಟ್ ಆಗ್ಬೇಕಲ್ವಾ. ಓಕೆ, 106 ಕ್ವಶನ್. ಡಿಟರ್ಮೈನ್ ದ ಪೊಸಿಷನ್ ಆಫ್ ಸೆಂಟರ್ ಆಫ್ ಪ್ರೆಷರ್ CP. ಓಕೆ, ಫ್ರಾಮ್ ದ ಸರ್ಫೇಸ್. ಇದನ್ನು ಓದ್ಬೇಕಪ್ಪ, ಇವನು ಮರಿಬಾರ್ದು. ಫ್ರಾಮ್ ದ ಸರ್ಫೇಸ್ ಕೇಳೋರು, ಫ್ರಾಮ್ ದ ಬಾಟಮ್ ಕೇಳೋರು, ಅವ್ನು ನೋಡ್ಕೋಬೇಕು. ಫಾರ್ ದ ರೆಕ್ಟ್ಯಾಂಗ್ಯುಲರ್ ಲಮೈನ ಆಫ್ ಹೈಟ್ h immersed vertically in a water up to a depth below free surface. ಇದಕ್ಕೆ ನಿಮ್ಗೆ 2 ಟೆಕ್ನಿಕ್ ಹೇಳ್ಕೊಡ್ತೀನಿ. ಒಂದು ನಿಮ್ದು ಒಂದು ವಾಟರ್ ಸರ್ಫೇಸ್ ಇತ್ತು ಅಂತ ತಿಳ್ಕೊಡ್ರಿ, ಇಷ್ಟು ವಾಟರ್ ಸರ್ಫೇಸ್. ಇದು ರೆಕ್ಟ್ಯಾಂಗಲ್ ಅಪ್ಪ, ಇದೇನಿದು ರೆಕ್ಟ್ಯಾಂಗಲ್ ಪ್ಲೇಟ್, ರೆಕ್ಟ್ಯಾಂಗಲ್ ವರ್ಟಿಕಲ್ ಪ್ಲೇಟ್. ಇದು ಸೈಡ್ ವ್ಯೂ ಕಾಣಕತ್ತೈತೆ, ಅದು ನೀವು ಸೈಡ್ ನೋಡಿದ್ರೆ ಹಿಂಗೆ ಕಾಣ್ತಿರ್ತದೆ. ಓಕೆ, ಹಿಂಗೆ ನೋಡಿದ್ದೀರಿ ಅಂದ್ರೆ ಈಗ ಇದ್ರೊಳಗಡೆ ನೀರಿಂದ ವಾಟರ್ ಡಿಸ್ಟ್ರಿಬ್ಯೂಷನ್ ಏನಾದ್ರು ಹಾಕಿದ್ರೆ ನಿಮ್ಗೆ ಹಿಂಗೆ ಕಾಣುತ್ತಾ, ಹಿಂಗೆ ಕಾಣುತ್ತಾ. ಇದು ಡಿಸ್ಟ್ರಿಬ್ಯೂಷನ್, ಇದು ಡಿಸ್ಟ್ರಿಬ್ಯೂಷನ್ ವ್ಯಾಲ್ಯೂ ಎಷ್ಟಿರ್ತೈತಿ. ಇದು ಒಂದು ಯಾವ್ದೋ ಒಂದು ಪೈಪ್, ಇದನ್ನು ಯಾರೋ ತಗೋ, ಇದು ರೋ ಜಿ ಹೆಚ್ ಅಷ್ಟ ಇರ್ತೈತಿ. ಇದು ಹೆಚ್ ಅಂದ್ರೆ ಏನಂದ್ರೆ ಇದು ಹೆಚ್, ಇದು ಹೆಚ್. ಬಟ್ ನಿಮಗೆ ಟೋಟಲ್ ಪ್ರೆಷರ್ ಬೇಕಿತ್ತು ಅಂದ್ರೆ ಟೋಟಲ್ ಪ್ರೆಷರು CG ಆಫ್ ದ ಡಿಸ್ಟ್ರಿಬ್ಯೂಷನ್ಗೆ ಇರ್ತೈತಿ. ಡಿಸ್ಟ್ರಿಬ್ಯೂಷನ್ CG ಎಷ್ಟು ಇರ್ತದ, ಇದು ಎಲ್ಲಿ ಇರ್ತದೆ ಅಂದ್ರೆ ಇದು h/3 ಇರ್ತೈತಿ. ಇದು ಎಷ್ಟಿರ್ತದೆ ಅಂದ್ರೆ ರೋ ಜಿ ಹೆಚ್ ಬಾರ್ ಎ ಇರ್ತದೆ. ಟಾಪ್ ಇಂದ ಬರ್ತೀನಿ ಅಂತಂದ್ರೆ ಇದು 2/3 ಆಫ್ ಹೆಚ್ ಇರ್ತದೆ, 2/3 ಆಫ್ ಹೆಚ್ ಇರ್ತದೆ. ಇದು ನೋಡಿ, ಕಾಮನ್ ಸೆನ್ಸ್ ಯೂಸ್ ಮಾಡಿ ನಿಮ್ಗೆ ಹೇಳ್ಬಿಟ್ಟೆ. ಕಾಮನ್ ಸೆನ್ಸ್ ಅಂದ್ರೆ ಸ್ವಲ್ಪ ನೋನ್ ಈಕ್ವೇಶನ್ಸ್ ನೋಡಿ ಹೇಳಿದೆ. ನೀವು ಇಲ್ಲ ಸರ್ ಡೆರೈವ್ ಮಾಡ್ರಿ ಅನ್ನೋದಾದ್ರೆ H ಸ್ಟಾರ್ ಈಸ್ ಈಕ್ವಲ್ ಟು H ಬಾರ್ ಪ್ಲಸ್ I ಡಿವೈಡೆಡ್ ಬೈ A H ಬಾರ್ ಅಂತ ಫಾರ್ಮುಲಾ ಐತಿ. ಇದರೊಳಗಡೆ ರೆಕ್ಟ್ಯಾಂಗಲ್ ಅದ, ಆದ್ದರಿಂದ CG ಇಲ್ಲಿಂದ ಇಲ್ಲಿಗೆ ಇದು h/2 ಇರ್ತೈತಿ. ಇದಕ್ಕೆ H ಬಾರ್ ಅಂತ ಕರಿ. ಅವಾಗ ಏನಾಗ್ತಿದ್ದು, ಇದು H ಬಾರ್ ಪ್ಲಸ್ ಏರಿಯಾ I ಅಂತಂದ್ರೆ BH³ ಡಿವೈಡೆಡ್ ಬೈ 12 ಡಿವೈಡೆಡ್ ಬೈ ಏರಿಯಾ ಅಂದ್ರೆ B ಇಂಟು H ಬಾರ್ ಅಂದ್ರೆ h/2. 2 ಒಂದ್ಲೆ 2 6ಲೆ BB ಹೋಯ್ತು, H 2 H ಮ್ಯಾಲಿದ 3 2 H ಹೋಯ್ತು. therefore h/2 ಪ್ಲಸ್ h/6 ಬರ್ತದ. ಇದಕ್ಕೆ 2/3 ಆಫ್ H ಅನ್ನೋದು ನೋಡಿ. ಇದು 2/3 ಆಫ್ H, ಇದು 2/3 ಆಫ್ H. ನೀ ಹಿಂಗೆ ಡೆರೈವೇಷನ್ ಥ್ರೂ ಬಂದ್ರು ಒಂದ, ಇದನ್ನು ಫಾರ್ಮುಲಾ ಹಾಕಿ ನೋಡಿದ್ರು ಒಂದ. ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದು ಮಾಡ್ರಿ. ಆನ್ಸರ್ 2/3 ಬರ್ತೈತಿ. 2/3 ಆಫ್ H/3 ನೋಡು, ಇಲ್ಲಿ ಫ್ರಾಮ್ ಸರ್ಫೇಸ್ ಅಂತ ಹೇಳಿರೋದ್ರಿಂದ 2/3 ಆಫ್ H/3. ಫ್ರಾಮ್ ಬಾಟಮ್ ಹೇಳಿದ್ರೆ H/3 ಹೇಳ್ಬೇಕಾಗುತ್ತೆ. ಅದು ಆಪ್ಷನ್ ಇಟ್ಟಿರ್ತಾನೆ, ನಾವು ಹುಷಾರಾಗಿರ್ಬೇಕು. ಓಕೆನಾ. ನೆಕ್ಸ್ಟ್, ಐಡೆಂಟಿಫೈ ದ ಡೈಮೆನ್ಷನ್ಲೆಸ್ ಪ್ಯಾರಾಮೀಟರ್ ಫ್ರಮ್ ದ ಫಾಲೋವಿಂಗ್. ಹೇಳಪ್ಪ. ಕೈನಮೆಟಿಕ್ ವಿಸ್ಕಾಸಿಟಿ ಎಷ್ಟಿದು, ಇದಕ್ಕೆ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಬರ್ತದ. ಚಾರ್ಜಸ್ ಕೋಎಫಿಷಿಯಂಟ್ ಇದು ಕಾನ್ಸ್ಟೆಂಟ್, ಚಾರ್ಜಸ್ ಕಾನ್ಸ್ಟೆಂಟ್ ಅಂತಾರೆ, ಹೌದಾ. ಇದಕ್ಕೆ ಯೂನಿಟ್ ಐತಾ ಇಲ್ಲೋ, ಇದಕ್ಕೆ ಯೂನಿಟ್ ಇಲ್ಲ ಅಂತೇಳಿ ನಿಮ್ಗೆ ಅನ್ಸುತ್ತೆ. ನಾನು ಆಮೇಲೆ ಕ್ವಶನ್ ಮಾರ್ಕ್ ಮಾಡಿ ಹೇಳ್ತೀನಿ. ಸ್ಪೆಸಿಫಿಕ್ ವೇಟ್, ಸ್ಪೆಸಿಫಿಕ್ ವೇಟ್ಗೆ ಏನೈತಿ ಯೂನಿಟ್, ನ್ಯೂಟನ್ ಪರ್ ಮೀಟರ್ ಕ್ಯೂಬ್. ರೆನಾಲ್ಡ್ಸ್ ನಂಬರ್, ಇದು ನಂಬರ್ ಅದ, ಇದು ಡೈಮೆನ್ಷನ್ ಲೆಸ್ ಅದ. ಇದಕ್ಕೊಂದು ಕ್ವಶನ್ ಮಾರ್ಕ್ ಬಂತು. ಚಾರ್ಜಸ್ ಈಕ್ವೇಶನ್ ಏನ್ ಹೇಳ್ತೈತಿ ಹೇಳ್ರಿ, V is equal to C into root of RS ಅದ. V ಈಗ ಮೀಟರ್ ಪರ್ ಸೆಕೆಂಡ್ ಅಂತೆ, C ಆಯ್ತಾ. ಇದಕ್ಕೆ ಏನಾಗುತ್ತಾ, ಇದು R ಅಂತಂದ್ರ A/P, A/P. ಏರಿಯಾ ಅಂತಂದ್ರ ಮೀಟರ್, P ಅಂತಂದ್ರ ಮೀಟರ್, ಹೌದಲ್ಲ. ಪ್ಯಾರಿಮೀಟರ್ ಅಂದ್ರೆ ಮೀಟರ್ ಸ್ಕ್ವೇರ್, ಮೀಟರ್ ಕ್ಯಾನ್ಸಲ್ ಆಗಿ 1 ಮೀಟರ್ ಉಳಿತೈತಿ, 1 ಮೀಟರ್ ಇರ್ತದೆ. ಸ್ಲೋಪ್ ಏನಿರ್ತದೆ, ಸ್ಲೋಪ್ ಯೂನಿಟ್ ಇರಂಗಿಲ್ಲ, 1 ನಥಿಂಗ್, ಅದು 1 ಇನ್ ಸಮಥಿಂಗ್ ಇರ್ತದೆ. ದೇರ್ಫೋರ್ ಯೂನಿಟ್ ಇರಂಗಿಲ್ಲ. ರೂಟ್ ಬಂತ, ಹಂಗಾರೆ C ಈಕ್ವಲ್ ಟು ಏನೈತಿ, C ಯೂನಿಟ್ ಬಂತು ನೋಡು. ಸಿಗೆ ಏನು ಬಂತು, M ಡಿವೈಡೆಡ್ ಬೈ ರೂಟ್ M ಇಂಟು S. C ಯೂನಿಟ್ ಬಂತು. C ಡೈಮೆನ್ಷನ್ಲೆಸ್ ಪ್ಯಾರಾಮೀಟರ್ ಅಲ್ಲ. ಇದನ್ನ ಬೇಕಾದ್ರೆ ರೂಟ್ M ಅಂತ ಬರ್ತದೆ. ರೂಟ್ M ಕ್ಯಾನ್ಸಲ್ ಆದ್ರೆ ನಿಮಗೆ ಇದು ಬರ್ತದ M⁻½ ಡಿವೈಡೆಡ್ ಬೈ S. ದಿಸ್ ಇಸ್ ಅ ಯೂನಿಟ್ ಆಫ್ C ಅಂತ ಬರ್ತದೆ. Therefore Charges unit is not, Charges coefficient is not a dimensionless parameter. Therefore Reynolds number is the dimensionless parameter. ಓಕೆ ಸರ್, ರೆನಾಲ್ಡ್ಸ್ ನಂಬರ್ನು ಪ್ರೂವ್ ಮಾಡಿ ತೋರಿಸ್ರಿ ಅಂತ ಅಂದ್ರಿ ಅಂದ್ರೆ ಬೇಕಾದ್ರೆ ಅದನ್ನು ಪ್ರೂವ್ ಮಾಡ್ರಿ. ಏನು ರೆನಾಲ್ಡ್ಸ್ ನಂಬರ್ ಫಾರ್ಮುಲಾ, VD ಡಿವೈಡೆಡ್ ಬೈ ನ್ಯೂ. V ಅಂದ್ರೇನು, ಮೀಟರ್ ಪರ್ ಸೆಕೆಂಡ್. D ಅಂದ್ರೇನು, ಡಯಾಮೀಟರ್, ಮೀಟರ್ ಡಿವೈಡೆಡ್ ಬೈ ನ್ಯೂ, ಕೈನೆಮೆಟಿಕ್ ವಿಸ್ಕಾಸಿಟಿ, ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್. ಇನ್ನು ನೋಡಿ ಏನಾಯ್ತು, ಕ್ಯಾನ್ಸಲ್ ಆಯ್ತಿಲ್ಲ. Therefore Reynolds number is a dimensionless parameter. ಓಕೆ, ಸ್ವಲ್ಪ ಕಾಡ್ತದ ಚಾರ್ಜಸ್ ಕೋಎಫಿಷಿಯಂಟ್, ಹುಷಾರಾಗಿ ನೆನ್ಪಿಟ್ಕೊಡ್ರಿ. ಮ್ಯಾನಿಂಗ್ಸ್ ಕೋಎಫಿಷಿಯಂಟ್, ಚಾರ್ಜಸ್ ಕೋಎಫಿಷಿಯಂಟ್ ಅವು ನಂಬರ್ ಕಂಡ್ರು ಕೂಡ ಅವಕ್ಕೆ ಯೂನಿಟ್ ಅದಾವ. An open tank contains 60 centimeter of water. Open tank ಒಳಗೆ ಎಷ್ಟೈತಿ, 60 centimeter of water covered with 30 centimeter of oil. Specific gravity 0.8. The pressure intensity recorded at the bottom of the tank is. ಓಕೆ, ನೀರ್ ಮ್ಯಾಲ ಇರ್ತಾವ, ಇದು ಮ್ಯಾಲ ಇರ್ತಾವ, ಆಯಿಲ್ ಮ್ಯಾಲ ಇರ್ತಾವ ಪಕ್ಕ. An open tank contains 60 centimeter of oil covered with 30 centimeter of oil ಅಂತ ಹೇಳ್ಯಾರ. ವಾಟರ್ ಕವರ್ಡ್ ವಿತ್ 30 centimeter of oil ಅಂದ್ರೆ 30 centimeter 60 ವಾಟರ್ 30 ಆಯಿಲ್. ಕರೆಕ್ಟಾ, ಕರೆಕ್ಟಾ. ಓಕೆ, ಬಾ ಈ ಕಡೆಗೆ ಡಯಾಗ್ರಾಮ್ ಹಾಕ್ರಿ. ಒಂದು ವಾಟರ್ ಟ್ಯಾಂಕ್ ಅದ, ಒಂದು ಯಾವುದೋ ಒಂದು ಟ್ಯಾಂಕ್ ಅದ. ಇದ್ರೊಳಗಡೆ 60 ಸೆಂಟಿಮೀಟರ್ ಏನೈತಿ, ವಾಟರ್ ಐತಿ. ಮತ್ತೇನೈತಿ, 30 ಸೆಂಟಿಮೀಟರ್ ಆಯಿಲ್ ಐತಿ.
ಓಕೆ, ಇದಕ್ಕೆ ಬಾಟಮ್ ಒಳಗಡೆ ಎಷ್ಟು ಪ್ರೆಷರ್ ಅಂತ ಕೇಳ್ಯಾರ. ಬಾಟಮ್ ಪ್ರೆಷರ್ ಪಿ ಈಸ್ ಈಕ್ವಲ್ ಟು ರೋ ಜಿ ಹೆಚ್. ನೋಡು ಭಾಳ ಹುಷಾರಿರ್ಬೇಕು ಇದಕ್ಕೆ. ಜಿಯೋ ಟೆಕ್ನಿಕಲ್ ಒಳಗೆ ಮಾಡ್ತಾರೆ ಗೊತ್ತಾ, ಹಂಗ ಇದು ಇಲ್ಲಿ ತನಕ ಇದು ಸೀದಾ ಬೀಳ್ತದ, ಮತ್ತು ಇದು ಇಷ್ಟು. therefore what is this and what is this is your rho g h ಅಂದ್ರೆ ಆಯಿಲ್ 800 ಇಂಟು 9.81 ಇಂಟು 0.3. ತಡಿ, ಆ ಯೂನಿಟ್ ಏನು ಕೇಳ್ಯಾರ ಅದ್ರೊಳಗೆ ಹೇಳ್ಬಿಡೋಣ ಸುಮ್ಮನೆ, ಯಾಕೆ ಯೂನಿಟ್ ನ್ಯೂಟನ್ ಪರ್ ಎಮ್ ಎಮ್ ಸ್ಕ್ವೇರ್ ಐತಿ, ಮೀಟರ್ ಸ್ಕ್ವೇರ್ ಐತಿ. ಕರೆಕ್ಟ್ ಐತಿ, ಮಾಡ್ಕೊಂತ ಹೋಗ್ರಿ. ಎಷ್ಟು ಬಂತಿದೆ ಆನ್ಸರ್? 2354 ಅಷ್ಟೇ. ಓಕೆ, ಇದು ಇಲ್ಲಿಗೆ ಆಯ್ತು 0.4, ಇದು ಇಲ್ಲಿಗೆ ಆಯ್ತು. ಅದೇ ಸೇಮ್ ಇಲ್ಲಿ ಡೌನ್ ಇಲ್ಲಿ ತನಕ ಐತೆ. ಇದು ಏನಾಗ್ತದ, ಇದು ಬೇರೆ ಆಗ್ತದೆ. ರೋ ಜಿ ಹೆಚ್ ದಿಸ್ ಇಸ್ 1000 9.81 ಇಂಟು ಹೆಚ್ ಅಂದ್ರೆ 60 ಸೆಂಟಿಮೀಟರ್ 0.6. ಎಷ್ಟಾಗ್ತಿದು? 5886. ಓಕೆ, ಈಗ ನಮಗೇನು ಬೇಕಾಗಿದೆ ಅಂದ್ರೆ ಎರಡು ಸೇರಿ ಬೇಕಾಗಿದೆ. ಯಾವುದು? ಇವೆರಡು ಸೇರಿ ಅಂದ್ರೆ ಕೂಡಿಸು 2354.4 ಪ್ಲಸ್ 5886 ಎಷ್ಟಾಯ್ತು? 8240.4. ಕರೆಕ್ಟಾ? ಸಿ ಆಪ್ಷನ್. ಎನಿ ಡೌಟ್? ಡೇಟಾ ನೆಕ್ಸ್ಟ್ ನೋಡ್ರಿ. ಇನ್ ಗೇಜ್ ಪ್ರೆಷರ್ ದ ಅಟ್ಮಾಸ್ಫಿಯರ್ ಪ್ರೆಷರ್ ಆನ್ ದ ಸ್ಕೇಲ್ ಇಸ್ ಮಾರ್ಕ್ಡ್ ಆಸ್. ಇನ್ ಗೇಜ್ ಪ್ರೆಷರ್ ಇದು ಅಬ್ಸಲ್ಯೂಟ್, ಇದು ಅಟ್ಮಾಸ್ಫಿಯರ್, ಇದು ಗೇಜ್ ಪ್ರೆಷರ್. ಗೇಜ್ ಪ್ರೆಷರ್ ಇಲ್ಲಿಂದ ಮ್ಯಾಲೆ ಹೋಗ್ತೈತಿ, ಇಲ್ಲಿಂದ ಮ್ಯಾಲೆ ಹೋಗುತ್ತಂದ್ರೆ ಕಾಟ ಇರ್ತೈತಲ್ಲ ಗೊತ್ತಾ, ಮುಳ್ಳು ಇರ್ತದಲ್ಲ ಹಿಂಗ. ಇದು ಗೇಜ್ ಇದು ನಾ ಇಲ್ಲೇನು ತೋರಿಸಿಲ್ಲ, ಇದು ಗೇಜ್ ಹೌದಿಲ್ಲ. ಇದು ಗೇಜ್ ಒಳಗಡೆ ಇದು ಇಲ್ಲಿ ಇರ್ತೈತಿಲ್ಲ ಮುಳ್ಳು, ಇದು ಜೀರೋ ಇರ್ತೈತಿಲ್ಲ. ಜೀರೋ ಅಂದ್ರೆ ಏನು? ಅಟ್ಮಾಸ್ಫಿಯರಿಕ್ ಪ್ರೆಷರ್. ಬಿಕಾಸ್ ಗೇಜ್ ಪ್ರೆಷರ್ ಸ್ಟಾರ್ಟ್ಸ್ ಫ್ರಮ್ ಹಿಯರ್, ಇಲ್ಲಿಂದ ಮೆಜರ್ಮೆಂಟ್ ಅಂದ್ರೆ ಏನನ್ನ ಜೀರೋ ಮಾಡ್ಕೊಂಡೈತೆ ಅದು ಅಟ್ಮಾಸ್ಫಿಯರ್ ಪ್ರೆಷರ್ನ ಜೀರೋ ಅಂತ ತಿಳ್ಕೊಂಡು ಮುಂದ್ಕೊಂಡದ. therefore in gauge pressure the atmospheric pressure on the scale is marked as 0. okay, now the SI unit of kinematic viscosity. ನೋಡಿ ಕ್ವಶನ್ ಮಾಡ್ತಾ 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 ಬೈ ಹಾರ್ಟ್ ಆಗಿಬಿಡ್ತೈತೆ ಅದು. ಎಷ್ಟು? ಓಕೆ, ಮೀಟರ್ ಸ್ಕ್ವೇರ್ ಪರ್